ಹಲೋ ಹಲೋ ಹಾ ಹಲೋ ಏನು ಅವ್ರ ಹತ್ರ ನಾನು ಇವಾಗ ಜಸ್ಟ್ ನಿಮ್ಗೆ ಲೈವ್ ನೋಡಿದೆ ಅವ್ರ ಹತ್ರ. ಹಾ ನನಗೆ ಗುಟ್ಗ ಅಭ್ಯಾಸ ತುಂಬಾ ಇದೆ ಅವ್ರ ಹತ್ರ. ನನ್ ಏನ್ ಮಾಡ್ಬೇಕು, ಎಷ್ಟು ಸಾಯಿ ಇಂದು ಒಂದು ಬದುಕ ದೇವ್ರು ಕೊಟ್ಟ ದೇಹನ ನಾಶ ಮಾಡ್ಕೊತಾ ಇದೀಯ ಪಾಪಿಷ್ಟ. ಇಂದು ಒಂದು ಬದುಕ ದರಿದ್ರ ಅವರ್ಸ್ಬಿಟ್ಟಿದೆ ಅವ್ರ ಹತ್ರ. ಇದರಿಂದ ಹೊರ ಬರೋದಕ್ಕೆ ಏನಾದ್ರು ಹೇಳ್ರಿ. ಅವ್ರ ಮದುವೆ ಇಲ್ವೇನೋ ನಿಂಗಿನ್ನ? ನನಗೆ ಅಂತಲ್ಲ, ಅವ್ರ ಹತ್ರ ಎಲ್ಲರಿಗೂ ಅನ್ವಯ ಆಗ್ಲಿ. ಅವ್ರ ಹತ್ರ ಮದ್ವೆ ಇಲ್ವೇನೋ ನಿನ್ಗೆ? ಇಲ್ಲ ಸರ್, ಆಗಿಲ್ಲ. ಇನ್ನು ಮದ್ವೆ ಯಾರು ಆಗ್ತಾರೆ ನಿನ್ಗೆ? ಮಕ್ಳೇ ಆಗೋದಿಲ್ಲ ಗುಟ್ಕಾ ಇರೋರ್ಗೆ. ಹೌದು ಅವ್ರ ಹತ್ರ. ಈಗ್ಲೂ ಆಚೆ ಬಾ, ನೀನ್ ಸೇಫ್ ಆಗ್ತೀಯ. ಅಶ್ವತ್ಥ ವೃಕ್ಷದ ಕೆಳಗಡೆ ಕೂತ್ಕೋ 1 ಹೌದು hour. ಅವ್ರ ಹತ್ರ. ಏನು ಡ್ರೈವಿಂಗ್ ಮಾಡ್ತೀಯಾ? ಇಲ್ಲ ಅವ್ರ ಹತ್ರ. ಏನ್ ಮಾಡ್ತೀಯ? ಓದ್ತಾ ಇದ್ದೀನಿ ಅವ್ರ ಹತ್ರ ಕಾಂಪಿಟೇಟಿವ್ ಎಕ್ಸಾಮ್ಗೆ. ನಿನ್ ಯೋಗ್ಯನೇ. ನಿನ್ನ IAS ಆಫೀಸರ್ ಆದ್ರೆ ಊರೆಲ್ಲ ಕೆಡಿಸ್ತೀಯ ನೀನು. ನೀನೇ ಯೋಗ್ಯ ಸರಿ ಇಲ್ಲ, ನೀನೇ ಗುಟ್ಕಾ ತಿಂದು ಸಾಯ್ತೀಯ. ಇನ್ನೊಬ್ಬರನ್ನೇನ್ ಹೋಗ್ಬೇಕು ಉದ್ಧಾರ ಮಾಡ್ತೀಯ ನೀನು? ಅವ್ರ ಹತ್ರ ಹಾ ಈಗ ನಾನು ಒಂದು ಕೂದಲು ಉದುರೋದಕ್ಕೆ ಅಂತಂತ ಒಂದು 689 ಅಂತ ಹೇಳಿದ್ರಲ್ಲ ಅವ್ರ ಹತ್ರ. ಆತರ ಏನಾದ್ರು ಬಿಡೋದಕ್ಕೆ ಐತಾ ಅವ್ರ ಹತ್ರ ಹೋಮಿಯೋಪತಿಲಿ? ಬಿಡೋದಕ್ಕೆ ಮನಸ್ಸಿಗಿಂತ ದೊಡ್ಡ ಗಟ್ಟಿ ಯಾವ್ದು ಇಲ್ಲ. ನೀನು ಇದು ಹೊಂಗೆ ಮರದ ಈ ತೆಳು ಎಲೆಗಳನ್ನ ದಿನಕ್ಕೆ 5 ತಿನ್ನು. ಅಶ್ವತ್ಥ ಮರದ ಕೆಳಗಡೆ ಕೂತ್ಕೋ, ಬಿಟ್ಬಿಡ್ತೀಯ. ಹೊಂಗೆ ಮರದ ಎಲೆಗಳನ್ನ 5 ತಿನ್ನು. ನೀನ್ ಯಾವಾಗ ಗುಟ್ಕಾ ಹಾಕೋಬೇಕು ಅಂದ್ರೆ ಅವಾಗ ಬಾಯಿಗೆ ಹಾಕೊಂಡ್ಬಿಡು. ಅಸಹ್ಯ ಆಗ್ಬಿಟ್ಟು ನೀನು ಮತ್ತೆ ಗುಟ್ಕಾ ಹಾಕೊಳಕ್ಕೆ ಆಗಲ್ಲ. ಓಕೆ ಅವ್ರ ಹತ್ರ, ಆಯ್ತು. ಯಾರನ್ನ ನೋಡಿ ಕಲ್ತ್ಕೊಂಡೆ ಗುಟ್ಕಾ? ನಾನ್ ಚಿಕ್ಕವನಿದ್ದಾಗ ಎಲ್ಲ ತರಿಸ್ತಿದ್ರು ಅವ್ರ ಹತ್ರ. ಇದು ಹೆಂಗಿರುತ್ತೆ ಅಂತಂತ ನಾನು ಅಭ್ಯಾಸ ಹಂಗೆ ಬಂದ್ಬಿಡ್ತಾ ಅವ್ರ ಹತ್ರ. ಕದ್ದು ಮುತ್ತಿ ತಿಂತಿದ್ದೆ. ಇವಾಗ ಸ್ವತಃನೇ ತಿನ್ನಂಗ ಆಗುತ್ತೆ ಅವ್ರ ಹತ್ರ. ಇನ್ನೇನೇನು ದುರ್ಗುಣಗಳಿದೆ ನಿನ್ ಹತ್ರ? ಇಲ್ಲ ಅವ್ರ ಹತ್ರ ಅಷ್ಟೇ. ಆಯ್ತು, ಉದ್ಧಾರ ಆಗು. ಇಡು ಫೋನ್. ಓಕೆ ಅವ್ರ ಹತ್ರ, ಧನ್ಯವಾದ. ಏನಲ್ಲೇ ನಿನಗೆ ಕೋಪ ಬರಲ್ವೇನೋ? ಬೈತಾ ಇದ್ರೆ ಸುಮ್ನೆ ಇರ್ತೀಯ? ಬೈದವ್ರು ಯಾವತ್ತು ಬದುಕಿಗೆ ಹೇಳ್ತಾರೆ ಅವ್ರ ಹತ್ರ. ನಮ್ ತಂದೆ ತಾಯಿನೂ ಅದೇ ಅಂತ ಭಾವಿಸ್ತೀನಿ ಅವ್ರ ಹತ್ರ. ಇಡು ಫೋನ್.